ಕೇತಗಾನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಗೌರವಾನ್ವಿತ ಸಮಾಜ ಸೇವೆ, ಜನರ ಅಭಿವೃದ್ಧಿಯ ನಾಯಕ, ಜನಸಾಮಾನ್ಯರ ಡೈರಿ ಸಮಸ್ಯೆಗಳ ಮೊದಲ ಆದ್ಯತೆ ನೀಡುವ ಸಂಘದ ಅಧ್ಯಕ್ಷರು ಕೆಎನ್ ನಾಗರಾಜ್, ಮುಖ್ಯ ಅತಿಥಿಗಳು ನಿರ್ದೇಶಕರು ಎನ್ ಹನುಮೇಶ್ ಹಾಗೂ ಕೆಕೆ ಮಂಜುನಾಥ್ರವರು, ಉಪವ್ಯವಸ್ಥಾಪಕರು ಕೆಎನ್ ಮುನಿರಾಜು, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಶಂಕರ್ ರವರು ಉಪಸ್ಥಿತರಿದ್ದರು. ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು, ಅಧ್ಯಕ್ಷರು ಕೆಎನ್ ನಾಗರಾಜ್, ನಿರ್ದೇಶಕರು ಜಿಕೆ ಗೋಪಾಲಕೃಷ್ಣ, ಕೆಎನ್ ಗಿರಿವಾಸ್, ವೆಂಕಟೇಶಪ್ಪ, ನಾರಾಯಣಸ್ವಾಮಿ, ಮಂಜುನಾಥ್ ಕೆ, ಪದ್ಮಮ್ಮ, ಅಮರಾವತಿ, ರಮೇಶ್, ಲಕ್ಷ್ಮೀದೇವಮ್ಮ, ರಾಧಮ್ಮ, ಭಯಮ್ಮ ಹಾಗೂ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವೆಂಕಟರೆಡ್ಡಿ ಜಿಕೆ, ಹಾಲು ಪರೀಕ್ಷಕರು ಕೆಜಿ ಸಂತೋಷ್ ಕುಮಾರ್, ಸಹಾಯಕರು ಕೆವಿ ವಿಜಯ್ ಕುಮಾರ್ ಹಾಗೂ ಎಲ್ಲಾ ಷೇರುದಾರರು, ಊರಿನ ಗಣ್ಯರು, ಜನಸಾಮಾನ್ಯರ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಭೆಯಲ್ಲಿ ನಿರ್ದೇಶಕರು, ವಿಸ್ತರಣಾಧಿಕಾರಿಗಳು ಅಭಿವೃದ್ಧಿ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಸಲಹೆ ಸೂಚನೆಗಳು ತಿಳಿಸಿದರು. ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯ ಅಧ್ಯಕ್ಷರು ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು. ಎಲ್ಲ ನಿರ್ದೇಶಕರೇ, ಊರಿನ ಎಲ್ಲ ಹಿರಿಯರೇ, ಕಿರಿಯರೇ, ಈಗಾಗಲೇ ಹೇಳಿದ್ರು ಒಂದು ಕಾಲದಲ್ಲಿ ಇದು ಹೋದವ ಅಂತ ಬಂದಿತ್ತು ಅಂತ. ಮತ್ತೆ ಇವತ್ತು ಈ ಹಂತಕ್ಕೆ ಬಂದಬೇಕಾದ್ರೆ ಇದಕ್ಕೆ ಕಮಿಟಿ, ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಹಾಗೂ ಊರಿನ ಜನತೆ ಸಹಾಯ ಇಷ್ಟು ಇಂಪಾರ್ಟೆಂಟು. ಆಮೇಲೆ ಈ ಬೆನಿಫಿಟ್ ಇದು ಬರುತ್ತಲ್ಲ, ಬೋನಸ್ ಬರೋಕ್ಕಂತ ಉತ್ತಮ ಮಾಡ್ತೀವಿ. ಆಡ ಉದ್ರಲ್ಲದು ಯಾವತ್ತು ಪನ್ನಿ ಬಾಲ್ ಸೇರಿಸಿ ಕರೆಕ್ಟ್ ರೈತರು ಸುಮ್ಮನೆ ಮಾಸುಕೊಂಡು ಪಡಿಸ್ತಾ ಉಂಟೆ. ಕಮಿಟಿಗಳು ಕಾಣಿ ಅನೇಕ ಇವನ್ನೇ ಸೆಕ್ರೆಟರಿ ಕಾಣಿ, ಟೆಸ್ಟರ್ ಕಾಣಿ, ಅಬ್ಬಡೆ ಇದು ಸಂಘ ಉದ್ದಾರಣೆ ಇದೆ. ಆಮೇಲೆ ಈಗಾಗಲೇ ನಾನು ತಿಳಿಸಿರುವಂತೆ 3,000 ಆಕ್ಚುಲಿ ಮಂಜಣ್ಣ ಡೈರೆಕ್ಟ್ ಎಲೆಕ್ಷನ್ ಮುಂಚೆನೆ ಕೇಳಿದ್ರು. ಆಯ್ತು, ಈಗ ನಮ್ಮ ಈ ಏರಿಯಾಗೆ ನಮ್ಮ ಮಂಜಣ್ಣ ನಿರ್ದೇಶಕರು ನನ್ನೇನೋ ಪ್ರೀತಿಯಿಂದ ಕರೆದಿದ್ದಾರೆ. ನಾನು ಮೊದಲಿಂದಾಗಿ ಇದ್ದೆ ಅಂದ್ಬಿಟ್ಟು ಸ್ವಲ್ಪ 3,000 ಹೊಸದು ಅದು ಪಾತ್ರಿ ಕಾರ್ಯಕ್ರಮ ಕಚ್ಚಿರ್ತಾರೆ. ಅದು ಡಪಾಟ ಶ್ರಮ ಕೇಳಿಸಿ ಆ ಕಥೆ ಬಂದು ಅದು ಈ ಅಧ್ಯಕ್ಷರು ಮೀತ 7 ಆಗಿದೆ ಇದ್ರ ಸಿಕ್ಕ ಒಳ್ಳೇದು. ಹೊಸಾದ ಮಿಷಿನ್ ಇದಾಗ್ತೀವಿ, ಇದು ಮಾಡ್ಕೊಡ್ತೀವಿ. ಇನ್ನು ಹೆಚ್ಚಿಗೆ ಇಂಪ್ರೂವ್ ಆಗಲಿ. ಇದು ಮೈನ್ ರೋಡ್ ಅಲ್ಲಿ ಇದೆ, ನಿಮ್ಗೆ ಗಾಡಿ ಬರೋದಕ್ಕೆ ಹೋಗೋಕೆ ತೊಂದರೆ ಇಲ್ಲ. ಹಾಗೂ ನಮ್ಗೆ ಯಾವ್ದು ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಖರ್ಚಾಗಲ್ಲ. ಇಲ್ಲಿ ಎಷ್ಟು ಅನುಕೂಲ ಆಗ್ಬೇಕು ಅಷ್ಟು ಅನುಕೂಲ ಮಾಡ್ಕೊಡ್ತೀವಿ. ಬಟ್ ಈಗ ಇರೋದಂತೆ ಈಗ ಇದು ಏನೋ AMC ಉಪಯೋಗಿಸ್ಬಿಟ್ಟು ನೀವು ಅದ್ರ ಫ್ಯಾಟ್ ಪ್ರಕಾರ ರೇಟ್ ಕೊಳ್ಳಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ₹5 ಬೆಂಬಲ ಬರೋದಿಲ್ಲ ಅಂತ ಸರಿಪಡಿಸ್ಕೊಳ್ಳಿ. ಯಾವಾಗ್ಲಿ ಇವಾಗ ಮಸಾಲ ದೋಸೆ ರಾಗಿ ಮುದ್ದೆ ತಿನ್ಸೋದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಸ್ಯಾಂಪಲ್ ಕೊಡಿ. ಸ್ವಲ್ಪ ಎಲ್ಲ ನಿಮ್ ಸಂಘಕ್ಕೆ ಒಳ್ಳೆ ಅಧ್ಯಕ್ಷರಿದ್ದಾರೆ. ಅಧ್ಯಕ್ಷರಿಗೆ ಸಹಕಾರ ಕೊಟ್ಟಂತ ನಮ್ ನಿರ್ದೇಶಕರುಗಳು ಕೂಡ ಇಲ್ಲೇ ಇದ್ದಾರೆ. ಎನ್ ಹನುಮೇಶ್ ಸರ್ ಅವರು ಈ ಒಂದು ಸಂಘಕ್ಕೆ ಕಟ್ಟಡ ಇರ್ಬೋದು, ಜೊತೆಗೆ BMC ಬರ್ಲಿಕ್ಕೆ ಅವರೇ ಮೂಲ ಕಾರಣ ಈ ಸಂಘಕ್ಕೆ. ಸೊ ಒಂದು ಕೇವಲ 200 ಲೀಟರ್ 180 ಲೀಟರ್ ಕೂಡ ಬರೀ 80 ಲೀಟರ್ಗೂ ಬಂದಿತ್ತು ಒಂದು ಹೊತ್ತಿಗೆ ಈ ಸಂಘ. ಇವತ್ತು 400 ಲೀಟರ್ ವರೆಗೂ ಹೋಗಿದೆ. ಜೊತೆಗೆ BMC ಕೂಡ ಕಡಿಮೆ ಬಂದ್ಬಿಟ್ಟಿದೆ. 1500-400 ಬಂದಿತ್ತು. ಈಗ 2000 ಲೀಟರ್ ಇದು ಏನ್ ಈ ಸಂಘಕ್ಕೆ ಬರ್ತಾ ಇತ್ತು. ಕೆಲವು ಹಳ್ಳಿಗಳು ಹಾಲು ಜಾಸ್ತಿ ಆಗಿ ಬೇರೆ BMC ಕೂಡ ಕಳ್ಸಿಕೊಟ್ಟಿದ್ಯಾ ಗುಂಡಂನತ್ತ ಮತ್ತೆ ಕೊಡಿಸೇರು ಅನ್ನೋ ಹಳ್ಳಿಗಳನ್ನ. ಮುಂದಿನ ದಿನಗಳಲ್ಲಿ ಇಲ್ಲಿ ಹಾಲು ಜಾಸ್ತಿ ಇರೋದ್ರಿಂದ ಹನುಮೇಶ್ ಸರ್ ಆಲ್ರೆಡಿ ಹಿಂದೆ ಹೇಳಿದ್ರು. ಈಗ KK ಮಂಜು ಸರ್ ಕೂಡ ಈಗ ನಿಮ್ ಭಾಗಕ್ಕೆ ನಿರ್ದೇಶಕರಿದ್ದಾರೆ. ಅವ್ರು ಆಲ್ರೆಡಿ ಅನುಮೋದನೆ ಮಾಡಿಸ್ಕೊಟ್ಟಿದ್ದಾರೆ 3000 ಇಲ್ಲಿಗೆ. ಈಗ KK ಮಂಜು ಸರ್ ಇರೋದ್ರಿಂದ ಅವರಿಬ್ಬರು ಕೂಡ ನಿಮ್ಮ ಅಧ್ಯಕ್ಷರಿಗೆ ಬಹಳ ಸಹಕಾರ ಇರೋದ್ರಿಂದ 100% ಇಲ್ಲಿಗೆ 3000 BMC ಕೂಡ ನಾವು ಈ ಭಾಗದಲ್ಲಿ ಹಾಲು ಜಾಸ್ತಿ ಆಗಿರೋದ್ರಿಂದ ಹಾಕ್ತಿವಿ. ಯಾಕಂದ್ರೆ ಆಲ್ರೆಡಿ ಬಾಬತ್ ಅಂತ ಹೇಳಿ ಸೆವೆನ್ ಕೊಡೋದಕ್ಕೆ ಅವ್ರಿಗೆ ತಿಂಗಳಿಗೆ ₹300 ಕೊಡಬೇಕಾಗುತ್ತೆ. ₹3,600 ಖರ್ಚಾಗಿದೆ. DCS ಪುಸ್ತಕಗಳು ಮತ್ತು ಉಪಕರಣಗಳು ₹2,099 24 ಖರ್ಚಾಗಿರುತ್ತೆ. ದಸರಾ ಪೂಜೆ ಅಂತೇಳಿ ಹೋದ ವರ್ಷ ₹3,000 ಖರ್ಚು ಮಾಡಿರ್ತಾರೆ. ಇಷ್ಟು ಹೋಗಿ ನಿವ್ವಳ ಲಾಭ ₹2,80,950 77 ನಿವ್ವಳ ಲಾಭ ಈ ವರ್ಷಕ್ಕೆ ಬಂದಿರ್ತದೆ. ಇದು ನಾವು ಸಾಮಾನ್ಯವಾಗಿ ಅಲ್ಲಿ ಮಾತಾಡೋದು ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತೀನಿ. ಸಮಯ ಇದ್ದು ನಮ್ಮ ನಿರ್ದೇಶಕರು ಗೌರವ ಸಮಯ ಕೇಳ್ಕೊಂಡು ಎಲ್ಲಾದರೂ ಅಲ್ಲಿ ಮಾತಾಡ್ಬೋದು. 2,50,000 ಉಳಿಯುತ್ತಲ್ವ, 28 ಲಕ್ಷ ಅಂತ ದುಡ್ಡು 28 ಲಕ್ಷ ಕಟ್ಕೊಳ್ಳಿ ಅಂತ ಮಾತಾಡ್ತಾ ಇರ್ತಾರೆ. ಅದು ಸುಳ್ಳು. ಆ ವರ್ಷದ ಬಂದಿರತಕ್ಕಂಥ ಲಾಭವನ್ನ ಆ ವರ್ಷದಲ್ಲೇ ಸರ್ಕಾರದ ಬಂದವರು ಕೂಡ ನಾವು 10% ಕೊಡಬೇಕಾಗ್ತದೆ. ₹18,450 49 ಇದು ಕೂಡ ಅವ್ರ ಬೋನಸ್ ಸಿಬ್ಬಂದಿ ಕೊಡಬೇಕಾಗ್ತದೆ. ಇನ್ನು ಉಳಿದಂತೆ ದಾನ ಧರ್ಮದಿಂದ 10% ಇದೆ, ₹18,450 49. ರಾಸು ಅಭಿವೃದ್ಧಿ ನಿಧಿ ₹9,225.
25 ಪೈಸೆ, ಸದಸ್ಯರ ಸಿಬ್ಬಂದಿ ವಿಮಾ 9,225 ರೂಪಾಯಿ 25 ಪೈಸೆ, ಸಹಕಾರ ಅಭಿವೃದ್ಧಿ ನಿಧಿ 9,225 ರೂಪಾಯಿ 25. ಇವು ಇಲ್ಲಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಖರ್ಚು ಮಾಡಿದ್ರೆ ಖರ್ಚು ಮಾಡಬಹುದು, ಖರ್ಚು ಮಾಡಲಿಲ್ಲ ನಿಮ್ಮ ಸಂಘದ ಒಂದು ಅಕೌಂಟಲ್ಲಿ ಉಳಿತದೆ. ಇಲ್ಲಿಗೆ 2024 ಮತ್ತು 25ರ ಏನು ಹಾಲಿನ ವ್ಯಾಪಾರ ವಹಿವಾಟನ್ನು ನಾನು ಸವಿರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ತಾವೇನಾದ್ರು 950 ರೂಪಾಯಿ 77 ಪೈಸೆಯಲ್ಲಿ ಆಪದ್ದನ ನಿಧಿ ಅಂತ ಹೇಳ್ಬಿಟ್ಟು 25% ರಿಸರ್ವ್ ಕೊಂಡು ಸಂಘದ ಖಾತೆಯಲ್ಲೇ ಇರ್ತದೆ. ಅದು 70,237 ರೂಪಾಯಿ 69 ಪೈಸೆ. ಇನ್ನು ಸಹಕಾರ ಶಿಕ್ಷಣ ನಿಧಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಕೊಡಬೇಕಾಗುತ್ತೆ 4,214 ರೂಪಾಯಿ 26 ಪೈಸೆ. ಕಟ್ಟಡ ನಿಧಿ ಇದು ಕೂಡ ಸಂಘದಲ್ಲೇ ಇರುತ್ತೆ 10%, 20,649 ರೂಪಾಯಿ 88 ಪೈಸೆ ಈ ಸಂಘದಲ್ಲಿ ಉಳ್ಕೊಳ್ಳುತ್ತೆ. ಶೇರ್ ಡಿವಿಡೆಂಡ್ ಕೂಡ 1,344 ರೂಪಾಯಿ ಇದೆ, ಇದು ಕೂಡ ಸಂಘದಲ್ಲಿ ಉಳ್ಕೊಳ್ಳುತ್ತೆ. ಉಳಿದಂತೆ ಇನ್ನು ಉಳಿದಿರ್ತಕ್ಕಂಥ ಮೊತ್ತದಲ್ಲಿ 65% ಉತ್ಪಾದಕರಿಗೆ ಬೋನಸ್ ರೂಪದಲ್ಲಿ ಕೊಡ್ತೀವಿ. ಅದು 1,19,928 ರೂಪಾಯಿ 21 ಪೈಸೆ. 100 ರೂಪಾಯಿಗೆ 2 ರೂಪಾಯಿ 34 ಪೈಸೆ ಅಂತ ನಿಮ್ಮ ಕಾರ್ಯಕಾರಿ ಮಂಡಳಿ ತೀರ್ಮಾನ ಮಾಡಿದಂಥ ದಿನಾಂಕಕ್ಕೆ ಕಾರ್ಯದರ್ಶಿ ಅವರು ಬಟವಾಡೆ ಮಾಡ್ತಾರೆ. ಇನ್ನು ಜಮಾ ಆಗಿರ್ತದೆ. ಜೋಳ ಮಾರಾಟ 6,000 ರೂಪಾಯಿ ಜಮಾ ಬಂದಿರ್ತದೆ. ಕಂಚ ಮಿಶ್ರಣ 16,100 ರೂಪಾಯಿ ಜಮಾ ಬಂದಿರ್ತದೆ. ಹಾಲು ವ್ಯಾಪಾರ ಬ್ಯಾಂಕ್ ಬಡ್ಡಿ 8,319 ರೂಪಾಯಿ ಜಮಾ ಬಂದಿರ್ತದೆ. BMC ಉಳಿಕೆ 85,437 ರೂಪಾಯಿ 59 ಪೈಸೆ ಉಳಿಕೆ ಆಗಿರ್ತದೆ. ಇನ್ನು ಖರ್ಚುಗಳು ಈ ವರ್ಷದಲ್ಲಿ ಸಿಬ್ಬಂದಿ ವೇತನ ಏನಿರ್ತಕ್ಕಂಥ ಸ್ಟಾಫ್ಗೆ ಸಂಬಳ 1,83,000 ರೂಪಾಯಿ ಖರ್ಚಾಗಿರ್ತದೆ. ಸ್ಟೇಷನರಿ ಪೇಪರ್ ಪೆನ್ನು ಅಂತದ್ದು ಒಂದು ವರ್ಷದಲ್ಲಿ 8,006 ರೂಪಾಯಿ ಖರ್ಚು ಮಾಡಿರ್ತಾರೆ. AMC ಸರ್ವಿಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಪ್ಯೂಟರ್ಗೆ ರಿಪೇರಿ ಸರ್ವಿಸ್ ಚಾರ್ಜು 1,037 ರೂಪಾಯಿ 50 ಪೈಸೆ ಖರ್ಚಾಗಿರ್ತದೆ. ಪ್ರಯಾಣ ಭತ್ಯೆ 1,500 ರೂಪಾಯಿ ಖರ್ಚಾಗಿರ್ತದೆ. ಬ್ಯಾಂಕ್ ಚಾರ್ಜು 190 ರೂಪಾಯಿ ಖರ್ಚಾಗಿರ್ತದೆ. ಆಡಿಟ್ ಟೈಪಿಂಗ್ಗೆ 12,000 ರೂಪಾಯಿ ಖರ್ಚು ಮಾಡಿರ್ತಾರೆ. ಇತರೆ ವೆಚ್ಚ 19,130 ರೂಪಾಯಿ ಖರ್ಚಾಗಿರ್ತದೆ. ರಿಪೇರಿ ಅಂತ ಹೇಳ್ಬಿಟ್ಟು 11,097 ರೂಪಾಯಿ ಖರ್ಚಾಗಿರ್ತದೆ. ಪಶುಹಾರ ಕೂಲಿ ಅಂತ ಹೇಳ್ಬಿಟ್ಟು 185 ರೂಪಾಯಿ ಹಾಕಿದ್ದಾರೆ. ಇನ್ನು ಪೇಂಟಿಂಗ್ ತಿಂತಾಡು, ಇನ್ನು ಜನರು ರೊಟ್ಟಿ ಕೂಡ ತಿಂತಾಡು. ಅಭ್ಯಾಸ ಸಸ್ಕೊಳ್ಳಿ ಕೊಟ್ಟು ನಾಳುವ ಎಣ್ಣೆ ಸ್ವಲ್ಪ ಹೊತ್ತಾಗಿ ಅವನ್ನೇ ಇದು ಮಾಡಿಬಿಟ್ಟು ಇನ್ನೂ ಹೆಚ್ಚಿಗೆ ಅದು ಅಭಿವೃದ್ಧಿ ಆಗಲಿ. ನಮ್ಮ ನಾಗರಾಜ್ ಅವರು ಪ್ರತಿಯೊಂದು ವಿಷಯದಲ್ಲೂ ಮಾತಾಡ್ತಿರೋ ಟೂರು, ಅದಕ್ಕೆ ಇವಾಗೆಲ್ಲ ಪ್ಲಾನ್ ಮಾಡ್ತಾರೆ. ಇದು ಯಾವಾಗಲೂ ರೋಡಲ್ಲಿ ಕಳಿಸಿ ಬೇಜಾರಾಗ್ಬಿಡ್ತದೆ ನಮ್ಗೆ. ಅದಕ್ಕೆ ಈ ಸತಿ ಫ್ಲೈಟಲ್ಲಿ ಕಳಿಸ್ಬೇಕು ಅಂತಾರೆ. ಎಲ್ಲ ಟೂರ್ ಎಲ್ಲಿ ಕಳಿಸ್ತಾರೆ ಗೊತ್ತಿಲ್ಲ. ಇನ್ನೂ ಹೆಚ್ಚಿಗೆ ಇವರು ಬಾಂಧವ್ಯ, ಊರಿನ ಹಾಲು ಉತ್ಪಾದಕರು ಊರಿನ ಜನ ಜೊತೆ ಚೆನ್ನಾಗಿರ್ಲಿ. ಈ ಸಂಘ ಇದನ್ನ ಹೆಚ್ಚಿಗೆ ಉದ್ಧಾರ ಇಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಕೆಲವರೆಲ್ಲ ಹಸುಗಳು ಮಾಡ್ಕೊಬಿಟ್ರು. ಮತ್ತೆ ಸಂಘ ಇನ್ನೇನು ಮುಚ್ಚೋ ಸ್ಥಿತಿಗೆ ಹೋಗ್ಬಿಟ್ಟಿತ್ತು. ಮತ್ತೆ ಅವರು ಎಲ್ಲ ಮುಂಗಡ ಹಾಕೊಂಡು ಬಟವಾಡೆಗಳು ಮಾಡ್ಕೊಂಡು ಡೈರಿನ ಇವತ್ತು ಮತ್ತೆ ಒಳ್ಳೆ ಅಂತ ತಗೊಂಡ್ಬಂದಿದ್ದಾರೆ. ಇವತ್ತು ಈಗ ನಾವು ಆಗ್ಲೇ ಒಂದು ಊರಿಗೆ ಹೋಗಿದ್ವಿ, ಅಲ್ಲೆಲ್ಲ 1 ರೂಪಾಯಿ 1.5 ಬೋನಸ್ ಇದ್ರೆ ನಿಮ್ದು 2.30 ಪೈಸೆ ಬೋನಸ್ ಬಂದಿದೆ. ಇಷ್ಟು ಕಡಿಮೆ ಹಾಲಿದ್ರು ಕೂಡ. ಸೊ ಮುಂದಿನ ದಿನಗಳಲ್ಲಿ ತಮ್ಗೆ ಏನ್ ಸಹಕಾರ ಬೇಕಿದ್ರು ಕೂಡ ಒಕ್ಕೂಟದ ವತಿಯಿಂದ ಆಗ್ಬೋದು, ನಮ್ಮ ನಿರ್ದೇಶಕರ ಕಡೆಯಿಂದ ಆಗ್ಬೋದು, ನಿಮ್ಗೆ ಸದಾ ಸಿಗುತ್ತೆ. ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು 24 ಏಪ್ರಿಲ್ 1ರಿಂದ 2025 ಮಾರ್ಚ್ 31 ತನಕ ಏನು ಈ ಸಂಘ ವಹಿವಾಟು ಮಾಡಿದೆ ಅನ್ನೋದ್ರ ಬಗ್ಗೆ ಸರ್ಕಾರದ ಒಂದು ಏನು ಆಡಿಟ್ ಇರ್ತಾರೆ, ಅವರು ಆಡಿಟ್ರಿಂದ ಎಷ್ಟು ಇದನ್ನು ಆಡಿಟ್ ಮಾಡಿ ನಮಗೊಂದು ಆಡಿಟ್ ಕಾಪಿ ಕೊಟ್ಟಿರ್ತಾರೆ. ಅದರಂತೆ ಈ ವರ್ಷದಲ್ಲಿ 35,95,218 ರೂಪಾಯಿ ಹಾಲು ಖರೀದಿ ಉತ್ಪಾದಕರ ಸಂಘಕ್ಕೆ ಬಂದಿರ್ತದೆ. ಇಲ್ಲಿಂದ 42,62,709 ರೂಪಾಯಿ 55